ನಿಮ್ಮ ಒಬ್ಬರ ಅಕೌಂಟಿಂದ 1 ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕಿದ್ರಿ ಅಂದ್ರೆ ನಿಮ್ಗೆ 1 to ಡಬಲ್ ದುಡ್ಡು ಆಗುತ್ತೆ. 850 ವರ್ಕಿಂಗ್ ಡೇಸ್ ನಾವು ಅದರಲ್ಲಿ ನಿಮ್ಗೆ 1 ಲಕ್ಷಕ್ಕೆ 1 ಲಕ್ಷ ಬರುತ್ತೆ ಅಂತ ಹೇಳಿದ್ರಿ. ಅದೇ ರೀತಿ ನಮ್ಮ ಮನೆಯವರು ನಮ್ಮ ಫಸ್ಟಿಗೆ ನಮಗೂ ಮಾಡಿಸಿದ್ರಿ. ಫಸ್ಟಿನ ದುಡ್ಡು ನಮಗೆ ಕೊಟ್ಟಿಲ್ಲ ಅಂತ ಅಲ್ಲ, ಫಸ್ಟಿನ ದುಡ್ಡು 850 ಪೂರ್ತಿ ಆಗು. ನಮ್ಮ ಮನೆಯವರು ಏನ್ ಮಾಡಿದ್ರು, ನಮ್ಮ ಮನೆಯವ್ರಿಗೆ ಇವನೇನು ಹೇಳಿದ ಅಂದ್ರೆ ನಿಮ್ಗೆ ಕಮಿಷನ್ ಕೊಡ್ತೀನಿ, ಇನ್ನೂ ಜಾಸ್ತಿ ನನಗೆ ನನ್ನ ಕಂಪ್ನಿ ಟ್ರಾನ್ಸಾಕ್ಷನ್ ಆಗ್ಬೇಕು, ನನ್ನ ಕಂಪ್ನಿಗೆ ನೀನು ಬೆಳೆಸಂತ ಹೋದಂಗೆಲ್ಲ ನಿನಗೆ ಸಂಬಳ. ಆದ್ರೆ ಇದುವರೆಗೆ 1 ರೂಪಾಯಿನೂ ಸಂಬಳ ಕೊಟ್ಟಿಲ್ಲ ಇವನು. ಕೊಡ್ತೇನೆ ನಿಮ್ಗೆ ಸಂಬಳನ, ನೀವು ವರ್ಕಿಂಗ್ ಡೇಸ್ ಮುಗಿಯೋದ್ರೊಳಗೆ ನನಗೆ ಸಂಬಳ ಬರುತ್ತೆ, ನಿನಗೆಲ್ಲ ದುಡ್ಡು ಕೊಡ್ತೇನೆ ನಾನು, 1 to ಡಬಲ್ ದುಡ್ಡು ನಿನಗೆ ಬರುತ್ತೆ ಅಂತ ಹೇಳಿದ ಸರ್. ನಮ್ಮ ಮನೆಯವರು 5 ಲಕ್ಷ ರೂಪಾಯಿ ಮನೆ ಮೇಲೆ ಲೋನ್ ಮಾಡಿದ್ರಿ ಸರ್. ಆ ದುಡ್ಡನ್ನು ಇವನ್ಗೆ ಹಾಕಿದ್ರು. ಆಮೇಲೆ ನಮ್ಮ ಮನೆಯವ್ರು ಲೋನ್ ಮಾಡಿ ಒಂದು ಕಾರ್ ತಗೊಂಡ್ರಿ ಸರ್, ಆಲ್ಟೋ LXi ಅಂತ ಹೇಳಿ. ಆ ಕಾರ್ ತಗೊಂಡ್ರೆ ಇವನೇನ್ ಮಾಡಿದ, ಇಲ್ಲ 1 ವರ್ಷ ಓಡಿಸಿದ್ರಿ ಕಾರ್. ಆಮೇಲೆ ಇಲ್ಲ ಸ್ವಾಮಿ ನೀನ್ ಲೋನ್ ಮಾಡಿ ಮತ್ತೊಂದು ಕಾರ್ ತಗೋ ಅಂದ. ಆಮೇಲೆ ಅವರು ಬೇರೆ ಕಾರ್ ತಗೊಂಡಾದ್ಮೇಲೆ ಇವನೇನ್ ಮಾಡಿದ, ಆಯ್ತ್ರಿ ಮೇಡಮ್ ಸರಿ ಮಾಡ್ತೀವಿ, ಹಂಗೆ ಹಿಂಗೆ ಸರಿ ಮಾಡ್ತೀನಿ. ಆಮೇಲೆ 2020ರಲ್ಲಿ ಲಾಕ್ಡೌನ್ ಆತ್ರಿ. ಅವಾಗೂ ಜನಗಳ ದುಡ್ಡಿಗೆ ಸ್ವಲ್ಪ ಲಾಕ್ಡೌನ್ ಆತಲ್ರಿ, ಇವನು ಹೆಣ್ಮಕ್ಳು ಸಂಘ ಮಾಡಿಸಿದ್ರು. ಒಂದು ಸಂಘದಲ್ಲಿ 5 ಜನ 10 ಜನ ಹಿಂಗ ಗ್ರೂಪ್ ವೈಸ್ ಮಾಡಿದ್ರಿ ಸರ್. ಅದರಂತೆ ನಮ್ಮ ಮನೆಯವರು 250 ಜನ ಹೆಣ್ಮಕ್ಳದ್ದು ಸಂಘ ನಮ್ಮೂರಲ್ಲೇ ಒಂದಿಷ್ಟು ಗ್ರೂಪ್ಗಳನ್ನು ಕಟ್ಟಿ ಸಂಘ ಮಾಡಿದ್ರಿ. ಇವನು ಆ ಹೆಣ್ಮಕ್ಳಿಗೆ ಏನು ಆಶ್ವಾಸನೆ ಕೊಟ್ಟ ಅಂದ್ರೆ, ನೀವು ನನಗೆ ಲೋನ್ ತೆಗೆಸ್ಕೊಟ್ರಿ ಅಂದ್ರೆ ನಾನು ನಿಮ್ಗೆ ಪ್ರತಿ ತಿಂಗಳು ನಿಮ್ಮ ಲೋನ್ನ ನಾನು ಕಟ್ಕೊಂತ ಹೋಗ್ತೀನಿ, ಮತ್ತೆ ನಿಮ್ಗೆ 750 ರೂಪಾಯಿ ಲಾಭಾಂಶ ಕೊಡ್ತೀನಿ ಅಂತ ಹೇಳ್ದ. ತಿಂಗಳ. ಅದೇ ರೀತಿ ನಮ್ಮ ಮನೆಯವರು ಇದರಲ್ಲಿ ಆಯ್ತು ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡ್ತೀನಿ, ಏನೋ ಒಂದು ನನಗೆ ಒಳ್ಳೇದಾಕತ್ತಲ್ಲ, ನನ್ನ ಅಪ್ಪ ಅಮ್ಮ ಕಾದಿದ್ರು ನನ್ನ ಕಷ್ಟ ಪಟ್ಕೊಂಡೆ ಬಂದನಿ, ಈಗ ಏನೋ ನನ್ನ ಜೀವನ ಚೆನ್ನಾಗಿರ್ತತಿ, ನನ್ನ ಮಕ್ಕಳು ಚೆನ್ನಾಗಿರ್ತಾರ ಅಂತ ಹೇಳಿಬಿಟ್ಟು ಸರಿ ಆಯ್ತು ಮಾಡ್ತೇನ್ರಿ ಗೌಡ್ರ ಅಂದ್ರೆ ಅಷ್ಟು ನಂಬಿಸಿದ್ದರಿ. ನಂಬಿಸಿ ಕುದಿಯಕ್ಕೆ ಒಯ್ದ. ಆಯ್ತು ಸರಿ ಮಾಡ್ತಾನೆ, ಇವತ್ತು ಮಾಡ್ತಾರೆ. ನಾನು ಹೇಳಿದ್ರೆ ರೀ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ದಪ್ಪ ಸರ್. ನಮ್ಮ ಊರಿಂದ ಟೋಟಲ್ 42 ಲಕ್ಷ ರೂಪಾಯಿ. ನಮ್ಮೂರಿಂದ ರೀ ಸರ್. ಬೇರೆ ಎಲ್ಲ ಅವನು ಇವಾಗ ಏನ್ ಹೇಳ್ತಾ ಇದ್ದಾನಂದ್ರಿ ಸರ್, ನಿನಗೆ ಬರ್ಬೇಕಾಗಿರೋದು ಬಂದೈತಿ, ನಾನೇನು ಕೊಡೋದಿಲ್ಲ, ಹೆಣ್ಮಕ್ಳು ಸಂಘದಷ್ಟ ಐತಿ, ಸಂಘ ನಾವು ಕ್ಲೋಸ್ ಮಾಡ್ತಾನೆ, ನನಗೆ ಟೈಮ್ ಬೇಕು. ಟೈಮ್ ಅಂದ್ರೆ ನಿನಗೆ ಎಷ್ಟು ದಿನ ಬೇಕಪ್ಪ ಅಂದ್ವಿ. ಇವಾಗ ನಾವು ಅವ್ನು ಹಿಡ್ದಿರೋದು 3ನೇ ಸರಿ ರೀ. ಒಂದ್ಸರಿ ಹುಬ್ಳಿ ಹತ್ರ ಸಿದ್ದಾರೂಢ ಮಠದಲ್ಲಿ ಹಿಡಿದ್ವಿ. ಅವತ್ತು ಕೂಡ ಹಿಂಗ ಸಿಕ್ಕಾದ್ಮೇಲೆ ಆಶ್ವಾಸನೆ ಕೊಟ್ಟ. ಎಲ್ಲ ಜನರು ಸೇರಿದ್ರು. ಆಯ್ತು ಜನಗಳ ಮಾತು ಮೀರಬಾರ್ದು ಅಂತ ಹೇಳಿ ಒಪ್ಕೊಂಡ್ವಿ. ಆನಂತರ ಮೆಳ್ಳಗಟ್ಟಿಗೆ ಒಂದ್ಸಾರಿ ಹೋದ್ವಿ. ಎಲ್ಲ ಇದೇ ಜನಗಳನ್ನ ಕರ್ಕೊಂಡು ಹೋಗಿದ್ವಿ. ಅವಾಗೂ ಏನ್ ಹೇಳ್ದ, ಇಲ್ಲ ನಂದು ಆಸ್ತಿ ಐತಿ, ಪ್ರಾಪರ್ಟಿ ಅದು ಐತಿ, ಇದು ಐತಿ, ಮಾರ್ತೀವಿ, ಮಾರಿ ನಾವು ಸರಿ ಮಾಡಿಕೊಡ್ತೇವಿ, 1 ತಿಂಗಳು 2 ತಿಂಗಳು ಅಂದ್ರೆ ಸವಣೂರು ಸ್ಟೇಷನ್ ಅಲ್ಲಿ ಕೇಸ್ ಮಾಡ್ದ. ಆಯ್ತು ಅಂತೇಳಿ ಅಲ್ಲಿ ಕೂಡ ಕೇಸ್ನ ಮುಂದುವರಿಯಾಗತೈತಿ. ಆಮೇಲೆ ಲಾಸ್ಟ್ ಟೈಮ್ ಇವನು ಹುಬ್ಳಿ ಹತ್ರ ಯಾವ್ದೋ ಪಾರ್ಕ್, ಅಕ್ಷಯ್ ಪಾರ್ಕ್ ಹತ್ರ ಸಿಕ್ಕ. ಅಲ್ಲಿ ಕೂಡ ಲೊಕೇಶನ್ ಹಾಕಿ ಹಿಡಿದ್ವಿ. ಸಿಕ್ಕ ಆದ್ಮೇಲೆ ಅಲ್ಲಿಂದ ಕಡೂರಿಗೆ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು. ಕಡೂರಿಗೆ ಕರ್ಕೊಂಡು ಹೋದಾಗ ಇವನ್ನ ಏನು ಒಂದು ಪೆಟ್ಟು ಹಾಕಿಲ್ಲ. ಯಾಕಂದ್ರೆ ದುಡ್ಡು ಹಾಕಿರೋದು ನಮ್ಮ ಸಿಟ್ಟು, ನಾವು ಹೊಡಿತೀವಿ, ನಮ್ಮ ಕರ್ತವ್ಯ. ಯಾಕಂದ್ರೆ ಜನಗಳು ನಮಗೆ ತೊಂದರೆ ಕೊಡೋದ್ರಿಂದ ನಾವು ಅವನಿಗೆ ನಮ್ಮ ಮನೆಯವ್ರು ಹೊಡೆದಿಲ್ಲ. ನಮ್ಮ ಮನೆಯವ್ರ ಜೊತೆಗೆ ಹೋಗಿರೋರು ಕೈ ಮಾಡ್ಯಾರ ಸತ್ಯ. ಅದಾದ್ಮೇಲೆ ಇವನೇನ್ ಮಾಡಿದ, FIR ಹರಸ್ತ ನನ್ನ ಗಂಡನ ಮೇಲೆ. ಇವ್ ನನ್ ಕಿಡ್ನಾಪ್ ಕೇಸ್, ನಂಬರ್ ಇಲ್ಲದೆ ಇರೋ ಕಾರ್ ಮೇಲೆ ನಾನು ಹಾಕೊಂಡು ಹೋಗ್ಯಾರ ಅಂತ ಹೇಳಿ ಮೈಲಾರಪ್ಪ ಅನ್ನೋ ಒಂದ್ ಕಡೆ ಕೇಸ್ ಕೊಡ್ಸಿದ. ಆ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವಾಗ. ನಮಗ ಈ ಜನಗಳಿಂದ ಮುಕ್ತಿ ಕೊಡ್ಬೇಕ್ರಿ. ಜನಕ್ಕ ಸಂಘದ ಲೋನ್ ಕ್ಲಿಯರ್ ಮಾಡಿ ಹೋಗ್ಬೇಕು.